ವಿಶೇಷಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಇಂದು ದೃಷ್ಟಿ ವಿಕಲಚೇತನರ ಬಗ್ಗೆ ಒಂದು ಸವಿವರವಾದ ಸುದ್ದಿಯನ್ನು ತಂದಿದ್ದೀನಿ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ವಿಶೇಷಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಜಾನ್ ಸ್ಮಾರ್ಟ್ ವಾಚ್ ಕಂಪಿಸುತ್ತದೆ ಮತ್ತು ಅವನು ತಕ್ಷಣವೇ ಅದರ ಮೇಲೆ ತನ್ನ ಬೆರಳುಗಳನ್ನು ಓಡಿಸುತ್ತಾನೆ. ಅದು ಅವನ ಮುಖದಲ್ಲಿ 100 ವ್ಯಾಟ್ ನಗುವನ್ನು ಬಿಡುತ್ತದೆ. ಎದುರು ಮೇಜಿನ ಮೇಲೆ ಕುಳಿತಿದ್ದ ತನ್ನ ಕಚೇರಿಯ ಸಹೋದ್ಯೋಗಿ ಜೇಕಬ್ ಕುತೂಹಲದಿಂದ ಅವನನ್ನು ಕೇಳಿದ, "ಇದು ನನ್ನ ಗೆಳತಿಯ ಸಂದೇಶ. ಅವಳು ನಾಳೆ ನನ್ನನ್ನು ಭೇಟಿಯಾಗುತ್ತಾಳೆ." ಜಾನ್ ನಾಚಿಕೆಯಿಂದ ಉತ್ತರಿಸಿದ. ಯಾಕೋಬು ಅವನನ್ನು ಕೇಳಿದ, "ಆದರೆ ನೀವು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಸಂದೇಶವನ್ನು ಸ್ವೀಕರಿಸಿದ್ದೀರಿ. ನಿಮ್ಮ ಸ್ಮಾರ್ಟ್ ವಾಚ್ನಲ್ಲಿ ನೀವು ಅದನ್ನು ಹೇಗೆ ಓದಿದ್ದೀರಾ?" ಸರಿ, ಇದು DOT ಎಂಬ ಬ್ರೈಲ್ ಸ್ಮಾರ್ಟ್ ವಾಚ್ ಆಗಿದೆ. ಇದು ದೃಷ್ಟಿಹೀನ ಅಥವಾ ಅಂಧ ವ್ಯಕ್ತಿಗಳಿಗೆ ಒಳಬರುವ ಪಠ್ಯ ಸಂದೇಶಗಳನ್ನು ಓದಲು, ಸಮಯವನ್ನು ಪರೀಕ್ಷಿಸಲು ಮತ್ತು ಈ ಪುಸ್ತಕವನ್ನು ಓದಲು ಸಹಾಯ ಮಾಡುತ್ತದೆ. DOT ಅನ್ನು ಅತ್ಯಂತ ಬುದ್ಧಿವಂತ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಇದು ತಂತ್ರಜ್ಞಾನವನ್ನು ಬಳಸುತ್ತದೆ ಮತ್ತು ದೃಷ್ಟಿಹೀನ ಜನರಿಗೆ ಸರಳ ಮತ್ತು ಬಳಸಲು ಸುಲಭವಾದ ಸಾಧನವಾಗಿದೆ. ಇದು ಬ್ಲೂಟೂತ್ ಪ್ರಕ್ರಿಯೆಗೊಳಿಸಿದ ಫೋನ್ನೊಂದಿಗೆ ಜೋಡಿಸುತ್ತದೆ. ಆದ್ದರಿಂದ ಫೋನ್ ಪಠ್ಯವನ್ನು ಸ್ವೀಕರಿಸಿದಾಗ ಅಪ್ಲಿಕೇಶನ್ ಅದನ್ನು ಬ್ರೈಲ್ಗೆ ಅನುವಾದಿಸುತ್ತದೆ ಮತ್ತು ಅದನ್ನು ಡಾಟಾಗೆ ಕಳುಹಿಸಿಕೊಡುತ್ತದೆ. ಬ್ರೈಲ್ ಅಕ್ಷರಗಳನ್ನು ಉತ್ಪಾದಿಸಲು ಕಂಪನ ಮತ್ತು ಸ್ಮಾರ್ಟ್ ವಾಚ್ನಲ್ಲಿನ ಸಣ್ಣ ಬಟನ್ಗಳು ಏರಿ ಬೀಳುವ ಮೂಲಕ ಇದನ್ನು ಸೂಚಿಸಲಾಗುತ್ತದೆ. ಹಾಗಾದರೆ DOTಯ ಅದ್ಭುತ ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದರೆ, ಅಕ್ಷರಗಳನ್ನು ಪ್ರದರ್ಶಿಸುವ ವೇಗವನ್ನು ಬಳಕೆದಾರರ ಸೌಕರ್ಯಕ್ಕೆ ಸರಿಹೊಂದಿಸಬಹುದು. ಅಲಾರಂ, ವಾಚ್ ಮತ್ತು ಇತರೆ ಅಧಿಸೂಚನೆಗಳನ್ನು ಕಳುಹಿಸಬಹುದು. ಶುಲ್ಕಗಳ ನಡುವೆ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಪಠ್ಯವನ್ನು ಅನುವಾದಿಸಿದ ಸಮಯವನ್ನು ಅದು ತೋರಿಸುತ್ತದೆ. ಆದಾಗ್ಯೂ DOTಯ ಮಹೋನ್ನತ ವೈಶಿಷ್ಟ್ಯವೇನೆಂದರೆ ಅದು ಬ್ರೈಲ್ಗಾಗಿ ಸಾಂಪ್ರದಾಯಿಕ ಓದುವ ಯಂತ್ರವನ್ನು ಬೆಲೆಯ ವಿಷಯದಲ್ಲಿ ಸೋಲಿಸುತ್ತದೆ. ಹಳೆಯ ಯಂತ್ರಗಳನ್ನು ಸೆರಾಮಿಕ್ನಿಂದ ಮಾಡಲಾಗಿತ್ತು. DOTಯನ್ನು ನವೀನ ಎಂದು ಹೆಸರಿಸಲಾಗಿದೆ ಮತ್ತು ಅಯಸ್ಕಾಂತಗಳನ್ನು ಬಳಸಿ ತಯಾರು ಮಾಡಲಾಗಿದೆ. ಈ ಕಲ್ಪನೆಯ ಬೀಜವನ್ನು ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಗುಂಪೊಂದು ಕಂಡುಹಿಡಿದರು. ಅವರು ಬೃಹತ್ ಬ್ರೈಲ್ ಪುಸ್ತಕಗಳೊಂದಿಗೆ ಸಹಪಾಠಿ ಹೋರಾಟವನ್ನು ವೀಕ್ಷಿಸಿದ ನಂತರ ಅದನ್ನು ಎತ್ತಿಕೊಂಡರು. ಡಾಟಾ ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ಮತ್ತು ಕೆನಡಾದಲ್ಲಿ ಲಭ್ಯವಿದೆ. ಇದು ಖಂಡಿತವಾಗಿಯೂ ಕ್ರಾಂತಿಕಾರಿ ಹೆಜ್ಜೆಯಾಗಲಿದೆ. ದೃಷ್ಟಿಹೀನ ವ್ಯಕ್ತಿಗಳು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವಾದ್ಯಂತ ಅಂದಾಜು 28.5 ಕೋಟಿ ಜನರು ವಿಶ್ವದಲ್ಲಿದ್ದಾರೆ. ಕಡಿಮೆ ದೃಷ್ಟಿ ವಿವಿಧ ಕಣ್ಣಿನ ಕಾಯಿಲೆಗಳ ಪರಿಣಾಮವಾಗಿರಬಹುದು. ಡಯಾಬಿಟಿಕ್ ರೆಟಿನೋಪತಿ, ARMD, ಮುಂದುವರೆದು ಗ್ಲುಕೋಮಾ, ರೆಟಿನೈಟಿಸ್ ಪಿಗ್ಮೆಂಟೋಸಾ ಇತ್ಯಾದಿ. ಪ್ರಸ್ತುತ ಕಡಿಮೆ ದೃಷ್ಟಿ ಹೊಂದಿರುವ ಜನರು ವಿವಿಧ ಆಪ್ಟಿಕಲ್ ಮತ್ತು ಆಪ್ಟಿಕಲ್ ಅಲ್ಲದ ಸಾಧನಗಳನ್ನು ಅವಲಂಬಿಸಿದ್ದಾರೆ. ಇದು ಸಂಕೀರ್ಣತೆ ಮತ್ತು ಬಳಕೆಯ ಸುಲಭತೆಯಲ್ಲಿ ವ್ಯತ್ಯಾಸಗೊಳಿಸುತ್ತದೆ. ಸರಳ ವರ್ಧಕಗಳು, ಸ್ಟ್ಯಾಂಡ್ ಮ್ಯಾಗ್ನಿಫೈಯರ್, ಲೂಪ್ಗಳು ಮತ್ತು ದೂರದರ್ಶಕಗಳಿಂದ ಹಿಡಿದು ವಿಡಿಯೋ ಆಧಾರಿತ ವರ್ಧಕಗಳಂತಹ ಹೆಚ್ಚು ಅತ್ಯಾಧುನಿಕ ಎಲೆಕ್ಟ್ರಿಕ್ ಕಡಿಮೆ ದೃಷ್ಟಿ ಸಾಧನಗಳವರೆಗೆ, ಇವೆಲ್ಲವೂ ಕಡಿಮೆ ದೃಷ್ಟಿ ಹೊಂದಿರುವ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ. ನಿಮ್ಮ ಕಣ್ಣಿನ ವೈದ್ಯರು ಅಥವಾ ಕಡಿಮೆ ದೃಷ್ಟಿ ತಜ್ಞರು ನಿಮ್ಮ ದೈನಂದಿನ ಅವಶ್ಯಕತೆಗಳು ಮತ್ತು ಜೀವನ ಶೈಲಿಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ನಂತರ ನಿಮ್ಮ ಕಣ್ಣುಗಳಿಗೆ ಪರಿಹಾರವನ್ನು ವೈಯಕ್ತೀಕರಿಸಬೇಕೆಂದು ಈ ಮೂಲಕ ತಿಳಿಸಲಾಗಿದೆ. ಏನೇ ಆಗಲಿ ಸ್ನೇಹಿತರೆ, ಈ DOT ಸಾಧನ ನಮ್ಮ ದೃಷ್ಟಿ ವಿಶೇಷಚೇತನರಿಗೆ ಒಂದು ವರದಾನವಾಗಿರುವುದಂತೂ ಸತ್ಯ.